ಮನುಷ್ಯನ ಜೀವನ ಯಾವಾಗಲೂ ಒಂದೇ ತರ ಇರುವುದಿಲ್ಲ. ಅದು ನಿರಂತರವಾಗಿ ಬದಲಾಗುವ ಒಂದು ಚಕ್ರ. ಕೆಲವು ದಿನಗಳು ಕಡು ಕತ್ತಲೆಯಂತೆ ಕಷ್ಟಗಳು, ಸಮಸ್ಯೆಗಳು, ಮಾನಸಿಕ ನೋವುಗಳು ನಮ್ಮ ಮನಸ್ಸನ್ನು ಹಿಂಡಿ ಹಿಪ್ಪೆ ಮಾಡುತ್ತವೆ. ಸಾಲು ಸಾಲು ಸಂಕಟಗಳು ಎದುರಾದಾಗ ನನ್ನ ಜೀವನ ಇಷ್ಟೇನಾ, ಈ ಕಷ್ಟಗಳಿಗೆ ಕೊನೆಯೇ ಇಲ್ವಾ ಎಂದು ನಮಗೆ ಅನಿಸುವುದು ಸಹಜ. ಆದರೆ ನೆನಪಿಡಿ, ಈ ಪ್ರಕೃತಿಯಲ್ಲಿ ಯಾವುದೇ ಕತ್ತಲೆಯೂ ಶಾಶ್ವತವಲ್ಲ. ರಾತ್ರಿಯ ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಮುಂಜಾನೆ ಸೂರ್ಯ ಮೂಡುವುದು ಮತ್ತು ಬೆಳಕು ಬರುವುದು ಎಷ್ಟು ಸತ್ಯವೋ, ಹಾಗೆಯೇ ನಮ್ಮ ಜೀವನದ ಪ್ರತಿಯೊಂದು ಕಷ್ಟದ ನಂತರವೂ ಒಂದು ಹೊಸ ಯಶಸ್ಸಿನ ಬೆಳಕು, ನೆಮ್ಮದಿಯ ದಿನ ಬಂದೇ ಬರುತ್ತದೆ. ಇದು ಬ್ರಹ್ಮಾಂಡದ ಸನಾತನ ನಿಯಮ. ಈಗ ನಿಮ್ಮ ಜೀವನದಲ್ಲೂ ಸಹ ಕಷ್ಟಗಳ ಕಾರ್ಮೋಡ ಸರಿದು ನೀವು ಆಶಿಸುತ್ತಿರುವ ಸಂತೋಷ, ನೆಮ್ಮದಿ ಮತ್ತು ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ ಎಂದು ಹೇಳಲು ಈ ಬ್ರಹ್ಮಾಂಡ ಅಂದರೆ ಯೂನಿವರ್ಸ್ ನಿಮಗೆ ಕೆಲವು ದೈವಿಕ ಸಂಕೇತಗಳನ್ನು ನೀಡುತ್ತದೆ. ಆ ಅದ್ಭುತ ಸಂಕೇತಗಳು ಮತ್ತು ಸೂಚನೆಗಳು ಯಾವುವು ಎಂಬುದನ್ನು ಈ ವಿಡಿಯೋದ ಮೂಲಕ ನಾವು ಆಳವಾಗಿ ತಿಳಿದುಕೊಳ್ಳೋಣ. ಇಂತಹ ಸಂಕೇತಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ಅವುಗಳನ್ನು ನೋಡಿ ದೌರ್ಭಾಗ್ಯ ಎಂದಾಗಲಿ ಅಥವಾ ಯಾವುದೇ ಎಚ್ಚರಿಕೆಯ ಕರೆ ಅಂದರೆ ವಾರ್ನಿಂಗ್ ಎಂದಾಗಲಿ ಅಪ್ಪಿತಪ್ಪಿಯೂ ಭಾವಿಸಬೇಡಿ. ಇವು ನಿಮ್ಮ ಜೀವನಕ್ಕೆ ಸಿಗುತ್ತಿರುವ ಹೊಸ ಆಹ್ವಾನ, ನಿಮ್ಮ ಬದುಕಿಗೆ ಅಪಾರ ಆನಂದವನ್ನು ತರಲಿರುವ ಶುಭ ಸೂಚನೆಗಳು. ನಿಮ್ಮ ಜೀವನ ಈಗ ಒಂದು ಹೊಸ ಮೈಲಿಗಲ್ಲಿಗೆ, ಒಂದು ಅತ್ಯುನ್ನತ ಹಂತಕ್ಕೆ ಕಾಲಿಡುತ್ತಿದೆ. ಬಹುಶಃ ಆ ಕಾರಣಕ್ಕಾಗಿಯೇ ಈ ಕ್ಷಣದಲ್ಲಿ ನೀವು ಈ ವಿಡಿಯೋವನ್ನು ನೋಡಲು ಸಾಧ್ಯವಾಗುತ್ತಿದೆ. ಹೌದು, ನೀವು ಆಕಸ್ಮಿಕವಾಗಿ ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಿ ಅಂದುಕೊಂಡರೆ ಅದು ತಪ್ಪು. ನೀವು ಈ ಮಾಹಿತಿಯನ್ನು ನೋಡುತ್ತಿರುವುದು ಕೂಡ ಆ ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಮೊದಲ ಸಂಕೇತವಾಗಿದೆ. ಹಾಗಾದರೆ ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಆ ದೈವಿಕ ಸಂಕೇತಗಳು ಮತ್ತು ಸೂಚನೆಗಳು ಯಾವುವು ಎಂಬುದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ. ಏಕೆಂದರೆ ಈ ವಿಡಿಯೋದ ಕೊನೆಯಲ್ಲಿ ಹೇಳುವ ಅಂತಿಮ ಸಂಕೇತವು ನಿಮ್ಮ ಮನಸ್ಸನ್ನು ಕಲಕುತ್ತದೆ, ನಿಮ್ಮಲ್ಲಿ ಹೊಸ ಆಶಾಕಿರಣವನ್ನು ಮೂಡಿಸುತ್ತದೆ ಮತ್ತು ಕಳೆದು ಹೋದ ಧೈರ್ಯವನ್ನು ಮರಳಿ ತರುತ್ತದೆ. ಇದುವರೆಗೆ ನಿರಾಶೆಯಿಂದ ಕತ್ತಲಾಗಿದ್ದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮತ್ತು ಪರಮ ಶಾಂತಿಯನ್ನು ತುಂಬುತ್ತದೆ. ಬ್ರಹ್ಮಾಂಡವು ನಿಮ್ಮ ಕಷ್ಟಗಳಿಗೆ ಪೂರ್ಣ ವಿರಾಮ ಇಡಲು ಎಂತಹ ಸಂಕೇತಗಳನ್ನು ನೀಡುತ್ತದೆ ಎಂದು ತಿಳಿಯುವ ಮುನ್ನ ಈಗ ಒಂದು ಸಣ್ಣ ಕೆಲಸ ಮಾಡಿ. ಮೊದಲು ಪ್ರಶಾಂತವಾಗಿ ಕುಳಿತುಕೊಳ್ಳಿ. ದೀರ್ಘವಾಗಿ ಒಂದು ಬಾರಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಬಿಡಿ. ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ. ಬ್ರಹ್ಮಾಂಡವು ನಿಮಗಾಗಿ ತೆರೆದಿಡುತ್ತಿರುವ ಆ ರಹಸ್ಯಗಳನ್ನು ಗ್ರಹಿಸಲು ಸಿದ್ಧರಾಗಿ. ಈಗ ನಾವು ಬ್ರಹ್ಮಾಂಡ ನೀಡುವ ಆ 7 ದೈವಿಕ ಸಂಕೇತಗಳನ್ನು ನೋಡೋಣ. 1. ಹೊಸ ಅವಕಾಶಗಳ ಬಾಗಿಲುಗಳು ತಾನಾಗಿಯೇ ತೆರೆದುಕೊಳ್ಳುವುದು. ಬ್ರಹ್ಮಾಂಡವು ನಿಮಗೆ ನೀಡುವ ಮೊದಲ ಸಂಕೇತವೆಂದರೆ ನಿಮಗಾಗಿ ಹೊಸ ದಾರಿಗಳು ಮತ್ತು ಅವಕಾಶಗಳು ಸೃಷ್ಟಿಯಾಗುವುದು. ನೀವು ತುಂಬಾ ದಿನಗಳಿಂದ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತಿರುತ್ತೀರಿ, ಅಥವಾ ಹೊಸ ಉದ್ಯೋಗ, ವ್ಯಾಪಾರದ ದಾರಿಯನ್ನು ಎದುರು ನೋಡುತ್ತಿರುತ್ತೀರಿ. ಆಗ ಇದ್ದಕ್ಕಿದ್ದಂತೆ ನಿರೀಕ್ಷಿಸದ ಫೋನ್ ಕರೆಗಳು ಬರುತ್ತವೆ. ಯಾರೋ ಒಬ್ಬ ಹೊಸ ವ್ಯಕ್ತಿ ಪರಿಚಯವಾಗಿ ನಿಮಗೆ ನೆರವಾಗುತ್ತಾನೆ, ಅಥವಾ ನೀವು ಕಾಕತಾಳೀಯವಾಗಿ ಓದುವ ಒಂದು ಸಣ್ಣ ಪುಸ್ತಕದ ಸಾಲು ನಿಮ್ಮ ಸಮಸ್ಯೆಗೆ ಉತ್ತರ ನೀಡುತ್ತದೆ. ಹೀಗೆ ಯಾವುದೇ ರೂಪದಲ್ಲಾದರೂ ಸರಿ, ನೀವು ಹುಡುಕುತ್ತಿದ್ದ ವಿಷಯಗಳಿಗೆ ಸಂಬಂಧಿಸಿದ ಅವಕಾಶಗಳು ಮತ್ತು ಉತ್ತರಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನೀವು ಕಲ್ಪನೆಯೂ ಮಾಡದ ಅದ್ಭುತ ಅವಕಾಶಗಳು ನಿಮ್ಮ ಕಣ್ಣೆದುರು ಬಂದು ನಿಲ್ಲುತ್ತವೆ. ಹೀಗೆ ಅನಿರೀಕ್ಷಿತ ತಿರುವುಗಳು ಸಿಗುತ್ತವೆ ಎಂದರೆ ಅದು ಬ್ರಹ್ಮಾಂಡವು ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸಲು ನೀಡುತ್ತಿರುವ ಸ್ಪಷ್ಟ ಸಂಕೇತ ಎಂದು ನೀವು ಗುರುತಿಸಬೇಕು. 2. ಏಕಾಂತವಾಗಿರಲು ಬಯಸುವ ತೀವ್ರ ಹಂಬಲ. ಇದು 2ನೇ ಮಹತ್ವದ ಸಂಕೇತ. ಇದುವರೆಗೆ ಜನರ ಮಧ್ಯೆ ಇರಲು, ಗುಂಪಿನಲ್ಲಿ ಬದುಕಲು ಇಷ್ಟಪಡುತ್ತಿದ್ದ ನೀವು ಇದ್ದಕ್ಕಿದ್ದಂತೆ ನಿಶ್ಶಬ್ದವನ್ನು ಅಂದರೆ ಸೈಲೆನ್ಸ್ ಹುಡುಕಲು ಪ್ರಾರಂಭಿಸುತ್ತೀರಿ. ಹೊರಗಿನ ಪ್ರಪಂಚದ ಗದ್ದಲಗಳಿಗಿಂತ ನಿಮ್ಮ ಒಳಗಿನ ಆಂತರಿಕ ಧ್ವನಿ, ಇನ್ನರ್ ವಾಯ್ಸ್ ನಿಮ್ಮನ್ನು ಹೆಚ್ಚಾಗಿ ಆಕರ್ಷಿಸುತ್ತದೆ. ತಪ್ಪು ಕಲ್ಪನೆ,
ನೈಜ ಸತ್ಯ. ಇದು ಬ್ರಹ್ಮಾಂಡದ ಸಂದೇಶ. ಅನೇಕರು ಹೀಗೆ ಒಂಟಿಯಾಗಿರುವುದನ್ನು ನೋಡಿ ತಮಗೆ ಡಿಪ್ರೆಷನ್ ಅಥವಾ ಖಿನ್ನತೆ ಆಗುತ್ತಿದೆ ಎಂದು ತಪ್ಪು ತಿಳಿಯುತ್ತಾರೆ. ಆದರೆ ಇದು ಖಿನ್ನತೆಯಲ್ಲ. ಇದು ನಿಮ್ಮ ಆತ್ಮಶಕ್ತಿಯಿಂದ ಬರುವ ದೈವಿಕ ಶಬ್ದವನ್ನು ಕೇಳಿಸಿಕೊಳ್ಳಲು ನಿಮ್ಮ ಆಂತರ್ಯದಲ್ಲಿ ಮೂಡುವ ಪವಿತ್ರ ಆಲೋಚನೆ. ನಿಮ್ಮಲ್ಲೂ ಈ ರೀತಿಯ ಬದಲಾವಣೆ ಆಗುತ್ತಿದ್ದರೆ ನಿಮ್ಮ ಕಷ್ಟಗಳನ್ನು ತೀರಿಸುವ ಮುನ್ನ ಬ್ರಹ್ಮಾಂಡವು ನಿಮ್ಮ ಆತ್ಮವನ್ನು ಜಾಗೃತಗೊಳಿಸುತ್ತಿದೆ ಎಂದು ಅರ್ಥ. ನಿಮ್ಮ ಕಷ್ಟಗಳಿಗೆ ಸೂಕ್ತವಾದ ಮಾರ್ಗಗಳು ಮತ್ತು ಆಲೋಚನೆಗಳು ಈ ಏಕಾಂತದ ಮೂಲಕವೇ ನಿಮಗೆ ಗೋಚರಿಸುತ್ತವೆ. 3. ನಿಮ್ಮ ಸಂಕಲ್ಪಗಳು ಮತ್ತು ಆಲೋಚನೆಗಳು ತಕ್ಷಣವೇ ಫಲಿಸುವುದು. 3ನೇ ಸಂಕೇತವೆಂದರೆ ನಿಮ್ಮ ಆಲೋಚನಾ ಶಕ್ತಿ ಅಥವಾ ಸಂಕಲ್ಪ ಶಕ್ತಿ ಅತ್ಯಂತ ಬಲವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ನೀವು ಮನಸ್ಸಿನಲ್ಲಿ ಒಂದು ಆಲೋಚನೆ ಮಾಡಿದ ತಕ್ಷಣ ಅದಕ್ಕೆ ತಕ್ಕ ಫಲಿತಾಂಶ ನಿಮ್ಮ ಕಣ್ಣೆದುರು ಕಾಣಸಿಗುತ್ತದೆ. ಎಲ್ಲವೂ ನಿಮಗೆ ಅನುಕೂಲಕರವಾಗಿ ಬದಲಾಗುವುದನ್ನು ನೀವು ನೋಡುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದ ತಕ್ಷಣ ಇಡೀ ಯೂನಿವರ್ಸ್ ಅದಕ್ಕೆ ತಕ್ಷಣವೇ ಪ್ರತಿಕ್ರಿಯೆ ನೀಡುತ್ತದೆ. ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವು ಜೀವನದಲ್ಲಿ ಒಂದು ದೊಡ್ಡ ಪವಾಡಕ್ಕೆ ಕಾರಣವಾಗುತ್ತದೆ. ನೀವು ಯಾರ ಬಗ್ಗೆಯೋ ಯೋಚಿಸುತ್ತಿರುತ್ತೀರಿ, ತಕ್ಷಣ ಆ ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತಾನೆ ಅಥವಾ ಅವರಿಂದ ನಿಮಗೆ ಹೊಸ ಅವಕಾಶ ಸಿಗುತ್ತದೆ. ಸಾಮಾನ್ಯವಾಗಿ ನಾವು ಇದನ್ನು ಕೇವಲ ಕಾಕತಾಳೀಯ ಅಥವಾ ಅದೃಷ್ಟ ಅಂದುಕೊಂಡು ನಿರ್ಲಕ್ಷಿಸುತ್ತೇವೆ. ಆದರೆ ಇದು ಕಾಕತಾಳೀಯವಲ್ಲ. ಇದು ನಿಮ್ಮಲ್ಲಿ ಜಾಗೃತವಾಗಿರುವ ಸಂಕಲ್ಪ ಶಕ್ತಿ. ನಿಮ್ಮ ಮಾತು, ನಿಮ್ಮ ಆಲೋಚನೆ ಮತ್ತು ನಿಮ್ಮ ಸಂಕಲ್ಪಗಳೇ ನಿಮ್ಮ ಉಜ್ವಲ ಭವಿಷ್ಯವಾಗಿ ಬದಲಾಗುತ್ತಿವೆ ಎಂದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಅತ್ಯಂತ ಸ್ಪಷ್ಟವಾದ ಸೂಚನೆ ಇದಾಗಿದೆ. 4. ಹಳೆಯ ಸಂಬಂಧಗಳು ಮತ್ತು ಕೆಟ್ಟ ಅಭ್ಯಾಸಗಳು ದೂರವಾಗುವುದು. 4ನೇ ಸಂಕೇತವು ಸ್ವಲ್ಪ ನೋವು ತರಬಹುದು, ಆದರೆ ಇದು ಬ್ರಹ್ಮಾಂಡದ ಅತ್ಯಂತ ಪ್ರಮುಖ ಸಂಕೇತ. ಇದುವರೆಗೆ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿಗಳು ಎಂದು ನೀವು ಯಾರನ್ನು ನಂಬಿದ್ದೀರೋ ಅವರು ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರವಾಗುತ್ತಾರೆ. ಹಾಗೆಯೇ ನೀವು ಬಿಡಲು ಸಾಧ್ಯವೇ ಇಲ್ಲ ಅಂದುಕೊಂಡಿದ್ದ ಕೆಲವು ಹಳೆಯ ಅಭ್ಯಾಸಗಳನ್ನು ನೀವೇ ಸ್ವತಃ ಬಿಟ್ಟು ಬಿಡಬೇಕು ಎಂದು ದೃಢ ನಿರ್ಧಾರ ಮಾಡುತ್ತೀರಿ. ಇವು ನಿಮ್ಮ ಜೀವನದ ನಾಶವಲ್ಲ, ಬದಲಿಗೆ ನಿಮ್ಮ ಬದುಕಿನ ಹೊಸ ನಿರ್ಮಾಣಗಳು. ಬ್ರಹ್ಮಾಂಡವು ನಮಗೆ ಹೊಸ ಮತ್ತು ಉನ್ನತವಾದ ದಾರಿಗಳನ್ನು ತೋರಿಸಲು ಹಳೆಯ ಮತ್ತು ಪ್ರಯೋಜನವಿಲ್ಲದ ದಾರಿಗಳ ಬಾಗಿಲನ್ನು ಶಾಶ್ವತವಾಗಿ ಮುಚ್ಚಿಬಿಡುತ್ತದೆ. ಒಂದು ವೇಳೆ ನಿಮಗೂ ಇಂತಹ ಪರಿಸ್ಥಿತಿ ಎದುರಾಗಿದ್ದರೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ, ದುಃಖಿಸಬೇಡಿ. ಬ್ರಹ್ಮಾಂಡವು ನಿಮ್ಮ ಒಳಿತನ್ನು ಬಯಸಿ ನಿಮ್ಮ ಜೀವನದ ಸಕಾರಾತ್ಮಕ ಬದಲಾವಣೆಗಾಗಿಯೇ ಇಂತಹ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಇದು ಕೂಡ ಅತ್ಯಂತ ಪವಿತ್ರವಾದ ಸಂಕೇತವಾಗಿದೆ. 5. ಸಣ್ಣ ಪುಟ್ಟ ವಿಷಯಗಳಲ್ಲೂ ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ಬರುವುದು. 5ನೇ ಸಂಕೇತವೆಂದರೆ ನಿಮ್ಮ ಒಳಗಿನ ನಡವಳಿಕೆಯಲ್ಲಿ ಮತ್ತು ಸ್ವಭಾವದಲ್ಲಿ ಸೂಕ್ಷ್ಮವಾದ ಬದಲಾವಣೆಗಳು ಆಗುತ್ತವೆ. ನಿನ್ನೆಯವರೆಗೂ ನಿಮಗೆ ಅತಿಯಾದ ಕೋಪ, ಕಿರಿಕಿರಿ ಉಂಟು ಮಾಡುತ್ತಿದ್ದ ಜನರ ಮಾತುಗಳು ಅಥವಾ ಸಣ್ಣ ಪುಟ್ಟ ಘಟನೆಗಳು ಇಂದು ನಿಮಗೆ ಕೇವಲ ಗಾಳಿಯಲ್ಲಿ ತೇಲಿ ಹೋಗುವ ಮಾತುಗಳಂತೆ ಸಾಧಾರಣವಾಗಿ ಅನಿಸುತ್ತವೆ. ಅಂತಹ ಯಾವುದೇ ಬಾಹ್ಯ ಸಮಸ್ಯೆಗಳು ನಿಮ್ಮನ್ನು ಮಾನಸಿಕವಾಗಿ ಕದಲಿಸಲು ಸಾಧ್ಯವಾಗುವುದಿಲ್ಲ. ಇದು ಬ್ರಹ್ಮಾಂಡವು ನಿಮ್ಮನ್ನು ಪರಮ ಶಾಂತಿಯ ಸ್ಥಿತಿಗೆ, ಅಂದರೆ ಸ್ಟೇಟ್ ಆಫ್ ಇನ್ನರ್ ಪೀಸ್ಗೆ ಮುನ್ನಡೆಸುತ್ತಿದೆ ಎಂಬುದಕ್ಕೆ ಸಾಕ್ಷಿ. ಇದರ ಬಗ್ಗೆ ಮಹರ್ಷಿ ಪತಂಜಲಿಯವರು ತಮ್ಮ ಯೋಗ ಸೂತ್ರದಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಯಾವಾಗ ನಮ್ಮ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರುತ್ತದೆಯೋ ಆಗ ಜೀವನದ ಒಂದು ಮಹತ್ತರವಾದ ಹೊಸ ಹಂತ ಆರಂಭವಾಗುತ್ತದೆ ಎಂದು. ಸಣ್ಣ ಪುಟ್ಟ ಸಮಸ್ಯೆಗಳು, ಟೀಕೆಗಳು ನಿಮ್ಮನ್ನು ಮುಟ್ಟಲಾಗದೆ ನಿಮ್ಮ ಮನಸ್ಸು ಪ್ರಶಾಂತವಾದ ಸರೋವರದಂತೆ ಬದಲಾಗುತ್ತಿದೆ ಎಂದರೆ ನಿಮ್ಮ ಅದೃಷ್ಟದ ದಿನಗಳು ಹತ್ತಿರದಲ್ಲೇ ಇವೆ ಎಂದು ಅರ್ಥ. 6. ಆಂತರ್ಯದ ಆಳದಿಂದ ಅಪಾರವಾದ ಅನಿವರ್ಚನೀಯ ಶಾಂತಿ ಸಿಗುವುದು. 6ನೇ ಸಂಕೇತವು ಅತ್ಯಂತ ಆನಂದದಾಯಕವಾದುದು. ಹೊರಗಿನ ಪ್ರಪಂಚದಲ್ಲಿ ನಿಮ್ಮ ಸಮಸ್ಯೆಗಳೇನು ಇನ್ನೂ ಬಗೆಹರಿದಿರುವುದಿಲ್ಲ, ಕಷ್ಟಗಳು ಹಾಗೇ ಇರುತ್ತವೆ. ಆದರೂ ಸಹ ನಿಮ್ಮ ಒಳಗಿನಿಂದ ಯಾವುದೇ ಕಾರಣವಿಲ್ಲದೆ ಒಂದು ರೀತಿಯ ಪರಮಾನಂದ, ನಿರಾಳತೆ ಉಂಟಾಗುತ್ತದೆ.
ಏನೋ ಒಂದು ಒಳ್ಳೆಯದು ನಡೆಯಲಿದೆ ಎಂಬ ನಂಬಿಕೆ ಮೂಡುತ್ತದೆ. ಇದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಅವೇಕನಿಂಗ್, ಸ್ಪಿರಿಚುವಲ್ ಅವೇಕನಿಂಗ್ ಅಥವಾ ಆತ್ಮ ಜಾಗೃತಿ ಅನ್ನಲಾಗುತ್ತದೆ. ನೀವು ಜೀವನದ ಅತ್ಯುನ್ನತ ಹಂತಕ್ಕೆ ಕಾಲಿಡುತ್ತಿದ್ದೀರಿ ಎಂದು ಬ್ರಹ್ಮಾಂಡವು ನಿಮಗೆ ಪ್ರೀತಿಯಿಂದ ಉಡುಗೊರೆಯಾಗಿ ನೀಡುತ್ತಿರುವ ಅತ್ಯುನ್ನತ ಸಂಕೇತ ಇದು. 7. ಹೊಸ ಆಲೋಚನೆಗಳು ಮತ್ತು ಹೊಸ ದಿಕ್ಕು. ಅಂತಿಮ ಹಾಗೂ ಶಕ್ತಿಶಾಲಿ ಸಂಕೇತ ಇದು. ಇದು ನಿಮ್ಮ ಮನಸ್ಸನ್ನು ಜಾಗೃತಗೊಳಿಸುವ ಕೊನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಸಂಕೇತ. ಇದುವರೆಗೆ ನೀವು ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಸಾಧಾರಣವಾದ ದಾರಿಯಲ್ಲಿ ಬದುಕಿರುತ್ತೀರಿ. ಆದರೆ ಇದ್ದಕ್ಕಿದ್ದಂತೆ ನಿಮ್ಮ ಅಂತರಾತ್ಮವು ನಿಮಗೆ ಗಟ್ಟಿಯಾಗಿ ಹೇಳಲು ಪ್ರಾರಂಭಿಸುತ್ತದೆ, ನೀನು ಜೀವನದಲ್ಲಿ ಇನ್ನೂ ದೊಡ್ಡದನ್ನು ಸಾಧಿಸಬೇಕಾಗಿದೆ. ನೀನು ಹೋಗಬೇಕಾದ ದಾರಿ ಇದಲ್ಲ, ನಿನ್ನ ಗುರಿ ಬೇರೆಯೇ ಇದೆ ಎಂದು. ಇದು ಕೇವಲ ಮನಸ್ಸಿನಲ್ಲಿ ಬಂದು ಹೋಗುವ ಸಾಮಾನ್ಯ ಕಲ್ಪನೆಯಲ್ಲ. ಇದು ಬ್ರಹ್ಮಾಂಡದಿಂದ ನೇರವಾಗಿ ನಿಮ್ಮ ಆತ್ಮಕ್ಕೆ ಬರುತ್ತಿರುವ ದೈವಿಕ ಸಂದೇಶ. ನಿಮ್ಮ ಆಂತರಿಕ ಫ್ರೀಕ್ವೆನ್ಸಿ ಬದಲಾದಾಗ ಮಾತ್ರ ಇಂತಹ ಉನ್ನತ ಆಲೋಚನೆಗಳು ಮೂಡುತ್ತವೆ. ಇದುವರೆಗೆ ನೀವು ಕಂಡ ಕನಸುಗಳು, ನೀವು ಆಶಿಸಿದ ಆಸೆಗಳು ನಿಮ್ಮ ಜೀವನದಲ್ಲಿ ನಿಜವಾಗಲಿವೆ ಎಂಬುದಕ್ಕೆ ಪ್ರಕೃತಿ ನೀಡುತ್ತಿರುವ ಅಂತಿಮ ಕರೆಯಾಗಿದೆ. ಪ್ರಿಯ ಸ್ನೇಹಿತರೆ, ಈ ಸಂಕೇತಗಳು ಮತ್ತು ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ಕಷ್ಟಗಳು ನಿಮ್ಮನ್ನು ಹೆದರಿಸಲು ಬಂದಿದ್ದಲ್ಲ, ನಿಮ್ಮನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಧೈರ್ಯವಂತರನ್ನಾಗಿ ಬದಲಾಯಿಸಲು ಬಂದಿರುವುದು. ಇಂತಹ ಸಂಕೇತಗಳು ನಿಮ್ಮ ಜೀವನದಲ್ಲಿ ಕಂಡುಬಂದಾಗ ಇವುಗಳನ್ನು ಬ್ರಹ್ಮಾಂಡದ ಒಂದು ದೈವಿಕ ಆಹ್ವಾನ, ಡಿವೈನ್ ಇನ್ವಿಟೇಷನ್ ಎಂದು ಭಾವಿಸಿ. ಇವು ನಿಮಗೆ ಹೊಸ ಅವಕಾಶಗಳನ್ನು, ಹೊಸ ಆಶಾವಾದವನ್ನು ಮತ್ತು ಪರಮ ಶಾಂತಿಯನ್ನು ನೀಡುವ ಬ್ರಹ್ಮಾಂಡದ ಸ್ವರಗಳು. ನಿಮ್ಮ ಆಲೋಚನೆ, ನಿಮ್ಮ ಸಂಕಲ್ಪ ಮತ್ತು ನಿಮ್ಮ ಅಚಲವಾದ ವಿಶ್ವಾಸ ಇವೇ ನಿಮ್ಮ ಭವಿಷ್ಯವನ್ನು ಬರೆಯುತ್ತವೆ. ನೀವು ನಿಮ್ಮ ಒಳಗಿರುವ ಆತ್ಮಶಕ್ತಿಯನ್ನು ನಂಬಿದರೆ ಆ ಬ್ರಹ್ಮಾಂಡವು ನಿಮಗಾಗಿ ಅದ್ಭುತವಾದ ವಿಜಯದ ದಾರಿಗಳನ್ನು ತೆರೆಯುತ್ತದೆ. ಆದ್ದರಿಂದ ಇಂದಿನಿಂದಲೇ ಮನಸ್ಸಿನಲ್ಲಿ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಾನು ಯಾವುದಕ್ಕೂ ಹೆದರುವುದಿಲ್ಲ, ನಾನು ಎಂದಿಗೂ ಹಿಂದೆ ಸರಿಯುವುದಿಲ್ಲ. ನನ್ನ ಜೀವನದ ಈ ಹೊಸ ಶುಭ ಹಂತವನ್ನು ನಾನು ಬ್ರಹ್ಮಾಂಡದ ಜೊತೆಗೂಡಿ ಪೂರ್ಣ ಮನಸ್ಸಿನಿಂದ ಸ್ವಾಗತಿಸುತ್ತೇನೆ. ಈ ಶಕ್ತಿಶಾಲಿ ಮಾತನ್ನು ನಿಮ್ಮ ಸಂಕಲ್ಪವಾಗಿ ಬ್ರಹ್ಮಾಂಡಕ್ಕೆ ಹಿಂದೆ ತಿಳಿಸಿ. ಬ್ರಹ್ಮಾಂಡವು ನೀಡುವ ಈ ದೈವಿಕ ಅವಕಾಶಗಳನ್ನು ಮತ್ತು ಹೊಸ ದಾರಿಗಳನ್ನು ಸ್ವೀಕರಿಸಲು ನೀವು ಸಿದ್ಧರಿದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಸಿದ್ಧನಾಗಿದ್ದೇನೆ, ಐ ಆಮ್ ರೆಡಿ ಎಂದು ಬರೆದು ತಿಳಿಸಿ. ನಿಮ್ಮ ಆಂತರಿಕ ಧ್ವನಿ ಆ ಬ್ರಹ್ಮಾಂಡವನ್ನು ತಲುಪಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.